ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನಿಮ್ಮ ಮನೆಯಲ್ಲಿ ಏನಾದರೂ ಹಳೆಯ ಚೂಡಿದಾರ್ ಇದ್ದರೆ ಅವುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕಲಿಕ್ಕೆ ಹೋಗಲೇಬೇಡಿ. ಹಳೆಯದಾಗಿರುವಂತಹ ಬಟ್ಟೆ ಯಾವುದೇ ಇರಲಿ, ಹಳೆಯ ಸೀರೆ ಆಗಿರಲಿ, ಹಳೆಯ ಟವಲ್ ಆಗಿರಲಿ, ಹಳೆಯ ಕುರ್ತಾಗಳಾಗಿರಲಿ ಅಥವಾ ಬನಿಯನ್, ಟೀ ಶರ್ಟ್ ಈ ರೀತಿ ಹಳೆಯದಾಗಿರುವಂತಹ ಯಾವುದೇ ಬಟ್ಟೆ ಆದರೂ ಕೂಡ ಅವುಗಳನ್ನು ಬಿಸಾಕಲಿಕ್ಕೆ ಹೋಗಲೇಬೇಡಿ. ನಾವೇನು ಮಾಡ್ತೀವಿ, ಸ್ವಲ್ಪ ಹರಿದೋಯ್ತು ಅಂತಲೋ ಅಥವಾ ಹಾಕಿ ಬೇಜಾರಾಯಿತು ಅಥವಾ ಬಣ್ಣ ಮಾಸೋಗಿದೆ ಅಥವಾ ಏನೋ ಸ್ವಲ್ಪ ಕಲೆ ಆಗಿದೆ ಅಂತ ಹೇಳಿ ಬಟ್ಟೆಗಳನ್ನು ಹಾಕದೆ ಹಾಗೆ ಬಿಟ್ಬಿಡ್ತೀವಿ ಅಲ್ವಾ. ಆ ರೀತಿ ಬಟ್ಟೆಗಳನ್ನು ಹಾಗೆ ಮನೆಯಲ್ಲಿರುವಂತಹ ಸ್ಪೇಸನ್ನು ಹಾಳು ಮಾಡುವ ಬದಲು ನಾವು ತೋರಿಸಿಕೊಡ್ತಿರುವಂತೆ ನೀವು ಉಪಯೋಗಿಸಿದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಇದು ಉಪಯೋಗಕ್ಕೆ ಬರುವಂತಹ ವಸ್ತು ಅಂತಲೇ ಹೇಳಬಹುದು. ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನೇ ನಾನಿವತ್ತು ತೋರಿಸ್ತಾ ಇದ್ದೀನಿ. ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಮೊದಲನೇದಾಗಿ ನೋಡಿ, ಇಲ್ಲಿ ನಾನು ಚೂಡಿದಾರನ ನೀಟಾಗಿ ಹಾಸ್ಕೊಂಡಿದ್ದೀನಿ. ನಂತರ ಅದರ ಮೇಲ್ಗಡೆ ಪಾರ್ಟನ್ನು ತೆಗೆದುಬಿಟ್ಟು ಕೆಳಗಡೆ ಪಾರ್ಟನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಮೇಲ್ಗಡೆ ಪಾರ್ಟನ್ನು ಕೂಡ ನೆಕ್ಸ್ಟ್ ಮುಂಬರುವ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಉಪಯೋಗ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಎರಡು ಪಾರ್ಟ್ ಆಗಿದೆ ಅಲ್ವಾ. ಈಗ ಕೆಳಗಡೆ ಇರುವಂತಹ ಬಟ್ಟೆ. ಈಗ ನೀವೇನು ಮಾಡಬೇಕು, ನಿಮ್ಮನೇಲಿ ಹಳೇದಾಗಿರುವಂತಹ ಟೀ ಶರ್ಟ್ಗಳಾಗಲಿ ಅಥವಾ ಶರ್ಟ್ಗಳಾಗಲಿ ಟವಲ್ಗಳಾಗಲಿ, ಈಗ ಬೇಡ ಅಂತ ಬಣ್ಣ ಎಲ್ಲ ಮಾಸೋಗಿರುವಂತಹ ಬಟ್ಟೆಗಳನ್ನು ನೀವೇನು ಮಾಡಬೇಕು, ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಫಸ್ಟು ಏನು ಮಾಡಬೇಕು ಅಂದರೆ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿರುವಂತಹ ಪೀಸನ್ನು ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಉಲ್ಟಾ ಮಾಡಿಟ್ಕೊಳ್ಳಿ. ನೋಡಿ, ಈಗ ನಾನು ಉಲ್ಟಾ ಮಾಡಿ ತೊಗೊಂಡು ಬಂದಿದ್ದೀನಲ್ವಾ. ಈಗ ನೀವೇನು ಮಾಡಬೇಕು, ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ಇದನ್ನು ಹೊಲಿಗೆ ಹಾಕ್ಕೊಳ್ಬೇಕಾಗುತ್ತೆ. ನೀವು ಮಿಷನ್ ಹೊಲಿಗೆ ಬೇಕಾದರೂ ಹಾಕ್ಬೋದು ಅಥವಾ ಕೈ ಹೊಲಿಗೆ ಕೂಡ ಹಾಕಬಹುದು. ನಾನಿಲ್ಲಿ ಕೈಯಲ್ಲೇ ಹೊಲಿಗೆ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸೂಜಿಗೆ ದಾರವನ್ನು ನೀವು ಹಾಕ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಈ ಬದಿಯಿಂದ ಆ ಬದಿವರೆಗೂ ಕೂಡ ನೀಟಾಗಿ ನಿಧಾನವಾಗಿ ಹಾಗೆ ಚಿಕ್ಕ ಚಿಕ್ಕ ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ. ಪೂರ್ತಿ ನೀವು ಇದೇನು ನಾನು ತೋರಿಸ್ತಾ ಇದ್ದೀನಲ್ಲ ಆ ಸೈಡ್ ಫುಲ್ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ಮಿಷನ್ನಲ್ಲಿ ಹೊಲಿಗೆ ಹಾಕಿದರೆ ಬೇಗನೆ ಆಗುತ್ತೆ. ಫಟಾಫಟ್ ಅಂತೇಳಿ ಕೇವಲ 2ರಿಂದ 3 ನಿಮಿಷದೊಳಗೆ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ವಸ್ತುನ ನೀವು ಫಟಾಫಟ್ ಅಂತ ಮಾಡಿಬಿಡಬಹುದು. ಆದರೆ ನಾವಿಲ್ಲಿ ಕೈ ಹೊಲಿಗೆ ಹಾಕ್ತಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಏನಿಲ್ಲ ಅಂದ್ರೂ ಜಸ್ಟ್ ಒಂದು 5ರಿಂದ 6 ನಿಮಿಷ ಹಿಡಿಯುತ್ತೆ ಅನ್ಬೋದು ಅಷ್ಟೇ. ನೋಡಿ, ಈಗ ಒಂದು ಸೈಡ್ ನಾನು ಇದೇ ರೀತಿಯ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ. ಹೊಲಿಗೆ ಹಾಕೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇಲ್ಲ, ಕೇವಲ ನಿಮಗೆ ಹೊಲಿಗೆ ಹಾಕೋದನ್ನು ಹೇಳಿದ್ದೀನಿ. ನೋಡಿ, ನಂತರದಲ್ಲಿ ಇದನ್ನು ಉಲ್ಟಾ ಮಾಡಿದ್ದನ್ನು ನಾನೀಗ ಸೀದಾ ಮಾಡ್ಕೋತೀನಿ. ನೋಡಿ, ಮಿಡಲ್ನಲ್ಲಿ ನಾವು ಹೊಲಿಗೆ ಹಾಕ್ಕೊಂಡಿದ್ದೀವಲ್ವ, ಅದನ್ನು ಹೀಗೆ ಇಟ್ಕೊಂಡ್ಬಿಟ್ಟು ನಂತರ ನಿಮ್ಮ ಮನೇಲಿ ಹಳೇದಾಗಿರುವಂತಹ ಯಾವುದೇ ಬಟ್ಟೆ ಇರಲಿ ನೋಡಿ, ಅವುಗಳನ್ನು ಫಸ್ಟು ಇಲ್ಲಿ ಮಿಡಲ್ನಲ್ಲಿ ಈ ರೀತಿ ಹಾಸ್ಕೋಬೇಕಾಗತ್ತೆ. ನೋಡಿ, ಹೀಗೆ ಟೀ ಶರ್ಟ್ ಆಗಲಿ ಅಥವಾ ಬನಿಯನ್ಗಳಾಗಲಿ, ಚಿಕ್ಕ ಮಕ್ಕಳ ಬಟ್ಟೆಗಳಾಗಲಿ ಅವುಗಳನ್ನು ನೀವು ಈ ರೀತಿ ಹಾಸ್ಕೋಬೇಕಾಗತ್ತೆ. ನೋಡಿ, ನಂತರದಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಸೂಜಿ ದಾರವನ್ನು ತೊಗೊಂಡ್ಬಿಟ್ಟು ಸೂಜಿಗೆ ದಾರವನ್ನು ಹಾಕಿ ನೋಡಿ ಹೀಗೆ ಮಡಚ್ಕೊಳ್ಳಿ. ಮೇಲ್ಗಡೆ ಒಂದು ಪಾರ್ಟ್ ಬರುತ್ತೆ, ಹಾಗೆಯೇ ಚೂಡಿದಾರ್ ಪೀಸು ಕೆಳಗಡೆ ಒಂದು ಪಾರ್ಟ್ ಬರುತ್ತೆ. ಮಿಡಲ್ನಲ್ಲಿ ವೇಸ್ಟ್ ಅಂತ ಇಟ್ಟಿರುವಂತಹ ಬಟ್ಟೆಗಳನ್ನು ನಾನು ಹಾಕಿದ್ದೀನಿ. ನಂತರ ನೋಡಿ, ಸೂಜಿ ದಾರನ ತೊಗೊಂಡ್ಬಿಟ್ಟು ನೋಡಿ ಏನು ಓಪನ್ ಆಗಿದೆಯಲ್ವ, ಮೂರೂ ಬದಿಯಲ್ಲೂ ಕೂಡ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ, ಇಲ್ಲಿ ಮೂರೂ ಬದಿಯಲ್ಲೂ ಕೂಡ ಸೇಮ್ ಅದೇ ದಾರವನ್ನು ತೊಗೊಂಡ್ಬಿಟ್ಟು ನೀವು ಸ್ಟಿಚ್ಚನ್ನು ಮಾಡಿ. ಈಗ ಆಲ್ರೆಡಿ ನಿಮಗೆ ಏನು ಮಾಡ್ತಿದ್ದೀವಿ ಅಂತ ಹೇಳಿ ಐಡಿಯಾ ಬಂದಿರಬಹುದು. ಎಸ್, ಕರೆಕ್ಟ್. ನಾವೀಗ ಮನೆಯಲ್ಲೇ ಮ್ಯಾಟನ್ನು ಹೇಗೆ ಹೊಲಿಬಹುದು, ಈಸಿಯಾಗಿ ಮ್ಯಾಟನ್ನು ಹೇಗೆ ಹೊಲಿಬಹುದು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಅಂಗಡಿಯಿಂದ ತರುವಂತಹ ಮ್ಯಾಟನ್ನು ನೀವು ಯೂಸ್ ಮಾಡಿದರೆ ಬೇಗನೆ ಕಿತ್ತು ಹೋಗಿಬಿಡುತ್ತೆ. ಹಾಗೆಯೇ ಅವುಗಳನ್ನು ಮರುಬಳಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ. ಅದು ವಾಶ್ ಮಾಡಿದ ಹಾಗೂ ಕೂಡ
ಅಲ್ಲಲ್ಲಿ ಹೊಲಿಗೆ ಬಿಚ್ಕೊಳ್ಬಿಡುತ್ತೆ. ಅದೇ ನೀವು ಮನೆಯಲ್ಲಿ ಈ ರೀತಿ ಮ್ಯಾಟನ್ನು ತಯಾರು ಮಾಡಿಕೊಂಡ್ರೆ ತುಂಬ ದಿನದವರೆಗೂ ಕೂಡ ಬಾಳಿಕೆ ಬರುತ್ತೆ. ನೀವು ಕೈ ಹೊಲಿಗೆ ಹಾಕೋದ್ಕಿಂತ ಮಿಷನ್ ಹೊಲಿಗೆ ಹಾಕಿದರೆ ತುಂಬ ದಿನದವರೆಗೂ ಕೂಡ ಬಾಳಿಕೆ ಬರುತ್ತೆ. ಈಗ ನೋಡಿ, ನಾನು ಮೂರೂ ಬದಿಯಲ್ಲೂ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ. ನಂತರ ಪೂರ್ತಿ ಹೊಲಿಗೆ ಹಾಕೊಂಡ ತಕ್ಷಣ ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಎಲ್ಲೂ ಕೂಡ ಓಪನ್ ಆಗಿಲ್ಲ. ನಂತರ ಮಿಡಲ್ನಲ್ಲಿ ಇಟ್ಟಿರುವಂತಹ ಬಟ್ಟೆ ಆಚೆ ಈಚೆ ಆಗಬಾರ್ದಲ್ವಾ. ಸೊ ಹಾಗಾಗಿ ನೀವೇನು ಮಾಡಬೇಕು, ಅಲ್ಲಲ್ಲಿ ಸಣ್ಣ ಸಣ್ಣ ಒಂದು ನಾಟನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನೀಗ ಅದನ್ನು ತೋರಿಸ್ಕೊಡ್ತೀನಿ ನೋಡಿ. ಹೀಗೆ ಚಿಕ್ಕದಾಗಿ ಮಿಡಲಲ್ಲಿ ನೋಡಿ, ಈ ರೀತಿ ಚಿಕ್ಕದಾಗಿ ಒಂದೊಂದು ನಾಟನ್ನು ಹಾಕಬೇಕಾಗತ್ತೆ. ಒಂದು 6 ಕಡೆ ನೀವು ಈ ರೀತಿ ನಾಟನ್ನು ಹಾಕಿಬಿಟ್ರೆ ಆಯ್ತಲ್ಲ, ಸುಂದರವಾಗಿರುವಂತಹ ಮ್ಯಾಟು ಮನೆಯಲ್ಲೇ ಫಟಾಫಟ್ ಅಂತ ಹೇಳಿ ಹೇಗೆ ರೆಡಿ ಮಾಡೋದು ಅಂತ ಹೇಳಿ ತಿಳ್ಕೊಂಡು ಬಿಡ್ತೀರಾ. ಹಾಗೆಯೇ ಚೂಡಿದಾರನ್ನು ಉಪಯೋಗ ಮಾಡಿಕೊಂಡು ನಾನಿಲ್ಲಿ ಮ್ಯಾಟನ್ನು ತಯಾರಿಸಿದ್ದೀನಿ. ಈ ರೀತಿ ಹಳೆಯದಾಗಿರುವಂತಹ ಚೂಡಿದಾರನ್ನು ನೀವು ಇನ್ಯಾವ ರೀತಿ ಉಪಯೋಗ ಮಾಡ್ತಿದ್ದೀರಾ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾವು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ, ಹಾಗೆ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಮುಂಬರುವ ವಿಡಿಯೋಗಳಲ್ಲಿ ನಿಮ್ಮ ಐಡಿಯಾನ ನಾವು ವಿಡಿಯೋ ಮೂಲಕ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ನೋಡಿ, ಈ ರೀತಿ ನಾನು ಮಿಡಲ್ನಲ್ಲಿ ಅಲ್ಲಲ್ಲಿ ಈ ರೀತಿ ನಾಟನ್ನು ಹಾಕ್ಕೊಂಡಿದ್ದೀನಿ. ಆಗ ಏನಾಗುತ್ತೆ, ಒಳಗಡೆ ಹಾಕಿರುವಂತಹ ಬಟ್ಟೆ ಆಚೆ ಈಚೆ ಆಗೋದಿಲ್ಲ, ನೀಟಾಗಿ ಕೂರುತ್ತೆ. ಹಾಗೆಯೇ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ನಮಗೆ ಅನ್ನೋದಾದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಫ್ರೆಂಡ್ಸ್, ಹಳೆ ನೈಟಿಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಫ್ಲೋರ್ ಸೋಪನ್ನು ರೆಡಿ ಮಾಡ್ಬೋದು ಅಂತ ಹೇಳಿ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀವಿ. ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟನ್ನು ನೀವು ಕ್ಲಿಕ್ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗಿದೆ. ನಿಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ನೋಡಿ, 4-5 ಕಡೆಯಲ್ಲಿ ನಾನು ಈ ರೀತಿ ನಾಟನ್ನು ಹಾಕ್ಕೊಂಡು ಬಂದಿದ್ದೀನಿ. ಹಾಗೆಯೇ ಲಾಸ್ಟಲ್ಲಿ ಈ ರೀತಿ ಒಂದು ನೋಡಿ ಗಂಟನ್ನು ಹಾಕಿಬಿಟ್ರೆ ಮುಗೀತು. ಇಷ್ಟೇ ಸಿಂಪಲ್ ಆದರೂ ಕೂಡ ಯೂಸ್ ಆಗುತ್ತೆ. ತುಂಬ ದಿನಗಳವರೆಗೂ ಕೂಡ ಬಾಳಿಕೆ ಬರುತ್ತೆ. ಸುಮ್ಮನೆ ಅಲ್ಲಿ ಇಲ್ಲಿ ಬಟ್ಟೆಗಳನ್ನು ಹಳೇದಾಯಿತು ಅಂತ ಹೇಳಿ ಬಿಸಾಕುವ ಬದಲು ಈ ರೀತಿ ನೀವು ಮರುಬಳಕೆ ಮಾಡ್ಕೋಬಹುದು. ನೋಡಿ, ಇದನ್ನು ಕಾಲು ಒರೆಸಲಿಕ್ಕೆ ಹಾಕಬೇಕು ಅಂತ ಏನಿಲ್ಲ, ಅಥವಾ ತುಂಬ ದಪ್ಪವಾಗಿ ಮೆತ್ತಗೆ ಸಾಫ್ಟಾಗಿ ಆಗಿರೋದ್ರಿಂದ ನೀವು ಚೇರ್ಗಳ ಮೇಲೆ ಹಾಗೆಯೇ ಸ್ಟೂಲ್ಗಳ ಮೇಲೆ ಇವುಗಳನ್ನು ಹಾಕಿ ಕೂರಲಿಕ್ಕೆ ನೀವು ಹಾಕ್ಕೋಬಹುದು. ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಕಾರಲ್ಲೂ ಕೂಡ ಈ ರೀತಿ ಮ್ಯಾಟ್ಗಳನ್ನು ನೀವು ದಪ್ಪವಾಗಿ ತಯಾರು ಮಾಡಿಕೊಂಡು ನೀವು ಅದನ್ನು ಹಾಕೋಬಹುದು. ಹೀಟ್ ಆಗೋದಿಲ್ಲ, ನಿಮಗೆ ಕೂರಲಿಕ್ಕೆ ಕಂಫರ್ಟಬಲ್ ಆಗಿ ಇರುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋದೊಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.